ಆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ DKC ಅವರಿಗೆ ತುಂಬ ಧನ್ಯವಾದಗಳು ಸರ್. ಸ್ವಾವಲಂಬಿ ಜೀವನ ಮಾಡೋದಕ್ಕೆ ತುಂಬ ಅನುಕೂಲ ಆಗಿದೆ ಸರ್. ಇದು 6 ತಿಂಗಳಾಯಿತು, 6 ತಿಂಗಳಿಂದನೂ ಬರ್ತಾ ಇದೆ. ಮಕ್ಳ ಎಜುಕೇಷನ್ಗಾಗುತ್ತೆ, ಇಲ್ಲ ಮನೇದು ಖರ್ಚಿಗಾಗುತ್ತೆ, ಈ ಥರ ಖರ್ಚಿಗಾಗುತ್ತೆ ಸರ್. ಅದು ಕರೆಂಟ್ ಬಿಲ್ಲು ಒಂದು 200, 300, 500 ಒಳಗಡೆ ಬರೋದು. ನಾವು ಬರೆಸ್ದಂಗೆ ಅದು. ಈಗ ಪರವಾಗಿಲ್ಲ, ಒಂದು ಸ್ವಲ್ಪ. ಈಗ ಜೀರೋ ಬರ್ತಾ ಇದೆ, ಈಗ ಬರ್ತಾರೋ ಜೀರೋನೇ ಬಂದರೆ ಒಂದು 3 ರೂಪಾಯಿ 2 ರೂಪಾಯಿ ಬರುತ್ತೆ ಅಷ್ಟೇನೇ. ಅನ್ನ ಭಾಗ್ಯ ಇದೆಯಲ್ಲ, ಅದು ಕಡು ಬಡವರಿಗಾಗಿರ್ಬೋದು, ಮಧ್ಯಮ ವರ್ಗದ ಜನಕ್ಕೆ ತುಂಬ ಹೆಲ್ಪ್ ಆಗಿದೆ. ಅವರು ತಮ್ಮ ಏನಪ್ಪ ಅಂತಂದರೆ ಅವ್ರಿಗೆ ದುಡಿಮೆ ಒಂದು ಫೈನಾನ್ಷಿಯಲ್ ಇಶ್ಯೂ ಇರ್ತದೆ. ಅನ್ನ ಭಾಗ್ಯದಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ನಾವು ಸಲೀಸಾಗಿ ಯಾವಾಗ ಬೇಕಾವಾಗ ಫ್ರೆಂಡ್ಗಳು 4 ಜನ 3 ಜನ ಜೊತೆಗೆ ಎಲ್ಲ ಕಡೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಆ ದೇವಸ್ಥಾನದ ಆದಾಯಗಳು ಕೋಟ್ಯಾಂತರ ರೂಪಾಯಿ ಆದಾಯ ಈಗ ಬರ್ತಾ ಇದೆ ಸರ್ಕಾರಕ್ಕೆ. ಈಗ ಬಸ್ಸಿಂದ ನಮ್ಮ ಹೆಣ್ಮಕ್ಳುಗಳು ಕಾಲೇಜ್ಗೆ ಹೋಗೋರಿಗೆ ಬಸ್ ಪಾಸ್ ಇತ್ತು. ಈಗ ಅದು ಬಸ್ ಪಾಸ್ ಮಾಡೋಕ್ಕೆ ಅವ್ರ ತಂದೆ ತಾಯಿ ಕೂಲಿ ಮಾಡಿ ಗಾರೆ ಕೆಲಸ ಮಾಡಿ ಮಾಡಿಸ್ಬೇಕಾಗಿತ್ತು. ಈಗ ಅದನ್ನು ಉಳಿತಾಯ ಆಯಿತು. ಈಗ ಗಾರೆ ಕೆಲಸ ಮಾಡೋರು ದಿನಕ್ಕೆ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಕೂಲಿ ಬಸ್ಸಾರು ಕೊಟ್ಕೊಂಡು ಬಂದು ಕೂಲಿ ಮಾಡೋಕ್ಕೆ ಹೋಗ್ತಿದ್ರು ಟೌನ್ಗೆ. ಹಳ್ಳಿಯಿಂದ ಬರೋರು ನಾವು ಹಳ್ಳಿ ಜನಗಳು. ಈಗ ಅದು ಉಳಿತಾಯ ಆಯ್ತಲ್ಲ ಸರ್. ತಿಂಗಳಿಗೆ ಒಂದು 5-6 ಸಾವಿರ ರೂಪಾಯಿ ಉಳಿತಾಯ ಇದ್ದರೆ ನಮಗೆ ಉಳಿತಾಯ ಅಲ್ವಾ? ಅದರಿಂದ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದಲ್ವಾ? ಈಗ ಆ ದುಡ್ಡು ಉಳಿತಾಯ ಆಗಿದ್ದರೆ ನಮ್ಮ ಮಕ್ಳಿಗೆ ಒಳ್ಳೆ ಬಟ್ಟೆ ಕೊಡಿಸ್ಬೋದು, ಒಳ್ಳೆ ಊಟ ಕೊಡಿಸ್ಬೋದು, ನೆಮ್ಮದಿಯಾಗಿ ಜೀವನ ಮಾಡ್ಬೋದಲ್ವಾ? ಈಗ ಅದು ಉಳಿತಾಯ ಎಷ್ಟು ಉಳಿತಾಯ ಆಗ್ತಾಯಿದೆ ನಮಗೋಸ್ಕರ. ಈಗ ಸರ್ಕಾರದವ್ರು ಬೇರೆ ಅಪೋಸಿಟ್ ಪಕ್ಷದವರು ಹೇಳ್ತಿರ್ಬೋದು, ವಿರೋಧ ಪಕ್ಷದವ್ರು ಹೇಳ್ತಿರ್ತಾರೆ, ಯಾಕೆ ಹೆಣ್ಮಕ್ಳಿಗೆ ಬಸ್ ಬಂದಿದ್ದು ಹಂಗಾಯಿತು ಹಿಂಗಾಯಿತು, ಇಲ್ಲಿ ತೊಂದರೆ ಆಯಿತು, ಇಲ್ಲ ಗಂಡನ ಬಿಟ್ಟು ಹೋಗ್ತಾರೆ, ಇದು ಹೋಗ್ತಾರೆ, ಏನೇನೋ ಹಬ್ಬಿಸ್ತಿರ್ತಾರೆ. ಅದೆಲ್ಲ ಸುಳ್ಳು. ಯಾರೂ ಬಿಟ್ಟೋಗ್ತಾಯಿಲ್ಲ, ಯಾರೂ ಇದಾಗ್ತಾಯಿಲ್ಲ. ಆರಾಮಾಗಿ ಎಲ್ಲ ಬಸ್ಸಲ್ಲೇ ಹೋಗ್ತಿದ್ದಾರೆ, ಎಲ್ಲ ಗಂಡದಿರೋ ಥರನೇ ಇದ್ದಾರೆ. ಇವ್ರು ಯಾರೋ ಒಬ್ಬರಿಂದ ಇವರೇ ಹತ್ತಿಸ್ಬಿಟ್ಟು ಅದನ್ನು ಸುಮ್ಮನೆ ಪಬ್ಲಿಕ್ ಮಾಡಿ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರೋಕ್ಕೋಸ್ಕರ ಅವರು ಆ ಥರ ಮಾತಾಡ್ತಿರೋದು. ಈ ಕೆಲಸ ನಮಗೆ ಈ ಥರ ಶಕ್ತಿ ಯೋಜನೆಗಳು ಕೊಟ್ಟಿದ್ದು ನಾವು ಕೆಳಮಟ್ಟದ ಜನಗಳಿಗೆ, ಮಧ್ಯಮ ವರ್ಗದವ್ರಿಗೆ ಇದ್ರು ಇರ್ಬೋದು, ಅವ್ರಿಗಿಂತ ಮೇಲೆ ಇರೋರು ದುಡ್ಡಿರೋರು ಏನು ಬೇಕಾದ್ರೂ ಮಾಡ್ತಾರೆ. ಅದೇ ಬಡವ್ರು ಇರ್ತಾರಲ್ಲ, ಕೆಳಮಟ್ಟದವರು, ಅವ್ರು ಗಾರೆ ಕೆಲಸ ಮಾಡಬೇಕು, ಕೂಲಿ ಕೆಲಸ ಮಾಡಬೇಕು, ಅಂಥ ಕೆಲಸದವ್ರಿಗೆ ತುಂಬ ಅನುಕೂಲ ಆಗಿದೆ. ಪಾಪ ಮನೆಗೆ 2,000 ದುಡ್ಡು ಸಿಗ್ತಾಯಿದೆ, ಅದು ಅನುಕೂಲ. ಈಗ ಬಸ್ ಚಾರ್ಜ್ ಉಳಿತಾ ಇದೆ, ಅದು ಅನುಕೂಲ. ಈಗ ಒಂದು ಎಲ್ಲರೂ ಹೊರಗಡೆ ನಾವು ತಾಯಿ ಮನೆಗೋ ತಂದೆ ಮನೆಗೋ ಇಲ್ಲ ಅಕ್ಕ ತಂಗಿರ ಮನೆಗೆ ಹೋಗ್ತೀನಿ ಅಂದರೆ ಬಸ್ ಚಾರ್ಜು ಇದ್ದರೆ ಹೋಗ್ಬೋದು, ಇಲ್ಲಾಂದರೆ ಬಸ್ ಚಾರ್ಜು ಕೂಡಿಟ್ಕೊಳ್ಳೋ ಗಂಟ ಹೋಗಂಗಿಲ್ಲ. ಈಗೇನಿಲ್ಲ, ಯಾವಾಗ ಹೋಗ್ತೀವಿ, ಯಾರು ನೋಡೋಕೆ ಹೋಗ್ತೀವಿ ಅಂದರೆ ಸಡನ್ನಾಗಿ ನಾವು ಹೋಗ್ಬೋದು, ಅವರು ನಮ್ಮ ಮನೆಗೆ ಬರ್ಬೋದು. ಅದರಿಂದ ತುಂಬ ಅನುಕೂಲ ಇದೆ. ಸರ್ಕಾರದಲ್ಲಿ ತುಂಬ ಅನುಕೂಲ ಇದೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರದ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಅದರಿಂದ ನಮ್ಮ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಇದೆ. ಇದನ್ನು ಯೋಜನೆನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಅದು ಉಪಯೋಗ ಇದೆ, ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಲಿ, ಅದು ನಾವು ಕೇಳ್ಕೊಳ್ಳೋದು. ಅದನ್ನು ಯಾರೋ ಈ 3ನೇವ್ರಿಗೋಸ್ಕರ ಇಲ್ಲ ವಿರೋಧ ಪಕ್ಷದವ್ರು ಏನೋ ಕಟ್ಟುಕತೆ ಹೇಳ್ತಾರೆ ಅಂತ ಅವ್ರಿಗೆ ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅದನ್ನ ಬಂದ್ ಮಾಡೋಂಗಿಲ್ಲ, ನಿಲ್ಸೋಕ್ಕೂ ಹೋಗಬೇಡಿ. ದಯಮಾಡಿ ಇದನ್ನು ಮುಂದುವರ್ಸ್ಕೊಂಡೋಗಿ ನಮ್ಮ ಹೆಣ್ಮಕ್ಳಿಗೆ, ನಾವು ಬಡವ್ರಿಗೆ ಅನುಕೂಲ ಆಗ್ತಾಯಿದೆ. ಅದರಿಂದ ತುಂಬ ಅನುಕೂಲ ಪಡ್ಕೋತಾ ಇದ್ದೀವಿ.